ಈಗ RSS ಲೀಡರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ FIR ಆಗಿದೆ, ಇದ್ರ ಬಗ್ಗೆ ವಿಚಾರಣೆ ಕೂಡ ಯಾರೇ ದ್ವೇಷದ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ FIR ಹಾಕ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಆಗ್ತಿದೆ. ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಸರ್, ಈಗ RSS ಲ್ಯಾಂಡ್ ರೀ ಆಡಿಟ್ ಆಗಬೇಕಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ರೀ ಆಡಿಟ್ ಆಗುತ್ತಾ ಸರ್ RSS ಕೊಟ್ಟರು ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು? ಗೊತ್ತಿಲ್ಲ ನನಗೆ. ಕೃಷ್ಣ ಬೈರೇಗೌಡರನ್ನೇ ಕೇಳಿ. ಸರ್, ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡುತ್ತಾ ಏನು? ನಾವು ಇಂಟರ್ಫಿಯರ್ ಆಗಲ್ಲ ಸರ್. ಮತ್ತೆ ಅವರಿಗೆ SIT ಅವರು ಈಗ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಹಂಗೆ ಅಂತ. ಕೊಡಬಹುದು ಅಂತ, ಕೊಡಬಹುದು, ಕೊಡದೇ ಇರಬಹುದು. ಸರ್, ಅವರಿಗೆ ಇವತ್ತು ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಇವತ್ತು ಹೋಮ್ ಮಿನಿಸ್ಟರ್ ಜೊತೆ ಹೇಳಿದ್ರು, ನನ್ನ ಜೊತೆಯಲ್ಲಿ ಹೇಳಿಲ್ಲ. ನಾನು ಇಂಟರ್ಫಿಯರ್ ಆಗೋದಿಲ್ಲ. ವಾರ್ತಾ ಇಲಾಖೆಯಲ್ಲಿ ವೆಹಿಕಲ್ ಸಮಸ್ಯೆ ಇದೆ, ಸ್ಟಾಫ್ ಸಮಸ್ಯೆ ಇದೆ. ಇಲ್ಲಿ ಇವತ್ತು ಪತ್ರಕರ್ತರ ಕರ್ಕೊಂಡು ಬಂದದ್ದು ಉಡುಪಿಯ ವೆಹಿಕಲ್ ಅಲ್ಲಿ. ಏನ್ ಸರ್ ಅದು? ವಾರ್ತಾ ಇಲಾಖೆಯಲ್ಲಿ ವೆಹಿಕಲ್ ಕೊರತೆ, ಸ್ಟಾಫ್ ಕೊಡ್ತಾ ಇದೆ. ಇವತ್ತು ಉಡುಪಿಯಿಂದ ಬಂದದ್ದು ವೆಹಿಕಲ್, ಮಂಗಳೂರಿನ ಪತ್ರಕರ್ತರ ಕರ್ಕೊಂಡು ಮಾಡ್ಕೊಂಡು ಇಲ್ಲಿಗೂ ಮಾಡ್ಕೊಳ್ಳೋಣ.